ಗುರು ಕೊನೆಗೂ ವರುಣದೇವ ಕರುಣಿಸ್ಬಿಟ್ಟ, ಮಳೆ ಬಂತು. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕಾಮಾರೆಡ್ಡಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ನಿರ್ಮಲ್ ಬಂಕಿಗೆ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಇಲ್ಲಿಗೆ ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿತ್ತು ಗುರು. ಆರ್ಮೂರ್ಗೂ ಬರಲಿಲ್ಲ. ಆರ್ಮೂರಿಂದ 50 ಕಿಲೋಮೀಟ್ರ್ ಹಿಂದೆನೇ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ. ಆ ಹೋಟ್ಲಾಗ ತಾಚಿ ಮಾಡಿದ್ವಿ. ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ವಿ ನೋಡಿ 6 ಗಂಟೆಗೆ. 5 ಗಂಟೆಗೆ ಎದ್ದಿದ್ವಿ. 5 ಗಂಟೆಗೆ ನಮ್ಮ ತಿಪ್ಪೇಶಿಗೆ ಕಾಲು ಜೋಮ್ ಹಿಡಿದ್ಬಿಟ್ಟಿತ್ತು. ಅದಕ್ಕೆ ಅವ್ನು ಮೆಂಟ ಪ್ಲಸ್ ಹಚ್ಕೊಂಡು ಒಂದು ಸ್ವಲ್ಪ ತಿದ್ದ. ಇವಾಗ 6 ಗಂಟೆ ಆಗೈತೆ ನೋಡಿ, ಹೋಗ್ತಾ ಇದ್ದೀವಿ. ಈ ಕಡೆ ಅಲ್ಲೇ ಗಿಡಗಳು ಹೆಂಗೆ ಎಷ್ಟು ಚೆನ್ನಾಗಾಗಿದಾವೆ ನೋಡಿ. ವಾತಾವರಣ ಫುಲ್ ಒಂಥರ ಪ್ರಕೃತಿ ಸೌಂದರ್ಯ ಇದಾಗ್ತಿದೆ. ಅಂದರೆ ಇನ್ನು ಗಿಡಗಳು ಅಷ್ಟಕ್ಕೊಂದು ಚೆನ್ನಾಗಿ ಆಗಿಲ್ಲ. ಇವಾಗ ಲೈಟಾಗಿ ಆಗ್ತಿದ್ದಾವೆ, ಬೆಳೀತದಾವೆ. ಇನ್ನೂ ಒಂದು ತಿಂಗಳು ಹೋಗ್ಬಿಟ್ರೆ, ಇನ್ನೊಂದು 15 ದಿವಸ ಹೋಗ್ಬಿಟ್ರೆ ರೋಡ್ ನೋಡೋಕ್ಕೆ 2 ಕಣ್ಣು ಸಾಲದು ಹಂಗಿರುತ್ತೆ. ಹೋಗ್ತಾಯಿದ್ದೀವಿ ನೋಡಿ. ಮಳೆ ಬರಬೇಕು. ಮಳೆ ಬಂದತ್ತೆ ಲೈಟಾಗೆ, ಇನ್ನೂ ಜೋರಾಗಿ ಬರ್ಬೇಕು ಮಳೆ. ನಾವು ರಾತ್ರಿನೇ ಹೋಗ್ತಿದ್ವಿ. ರಾತ್ರಿ ಎಷ್ಟು ಹೊಡೆದಿದ್ವಿ ಅಂದರೆ 760 ಕಿಲೋಮೀಟ್ರ್ ಹೊಡೆದಿದ್ವಿ ಗುರು. ನಿನ್ನೆ ಬೆಳಗ್ಗೆಯಿಂದ ದುರ್ಗದಿಂದ 12 ಗಂಟೆ ಅಷ್ಟೊತ್ತಿಗೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ಹೋದ್ರಾತು ಅಂಥೇಳಿ ಮಕ್ಕಂಡ್ವಿ ಊಟ ಮಾಡಿ. ನಮಗೆ ನಿರ್ಮಲ್ಗೆ ಹೋಗೋಕ್ಕೂ ಆಗಲಿಲ್ಲ, ಅಷ್ಟಕ್ಕೊಂದು ಸುಸ್ತಾಗ್ಬಿಟ್ಟಿತ್ತು. ಇನ್ನೆಲ್ಲ ಕುಂತು ಬೆನ್ನೆಲ್ಲ ನೋಡಿದ್ರು. ಯಾವುದೋ ಗಾಡಿ ಬೇರೆ ಆಕ್ಸಿಡೆಂಟ್ ಆಗೈತೆ, ಕ್ಯಾಂಟ್ರ್ ಗಾಡಿ. ಯಾವುದೋ ಟೊಮೆಟೊ ಹಣ್ಣಿನ ಇದು ಮಾವಿನಕಾಯಿ ಗಾಡಿ, ಹೋಗೋ ಗಾಡಿ ಟಚ್ ಅಪ್ ಮಾಡಿದ್ದಾನೆ. ಅಲ್ಲಿ ಯಾವುದೋ ಒಂದು ಟೋಟಲ್ ಲಾಸ್ ಆಗ್ಬಿಟ್ಟ 12 ವೀಲು. ಅಂದರೆ ಡೌನು ದೊಡ್ಡದೈತೆ, ಡೌನ್ನಾಗೆ 100ಕ್ಕೆ ಹೋಗ್ತೇವೆ ಅಂತೇಳಿ ಹೊಡೆದಿದ್ದಾರೆ. ಅದಕ್ಕೆ ನೋಡಿ ಹಂಗಾಗಿರೋದು. ಇವಾಗ ಸೂರ್ಯದೇವನ ವೆಲ್ಕಮ್ ಮಾಡ್ತಾಯಿದ್ದಾನೆ ನೋಡಿ. ಸೂರ್ಯದೇವ ಇವಾಗ ಹುಡ್ತಾ ಇದ್ದಾನೆ. ಇನ್ನು ಮುಂದೆ ಹೆಂಗೈತೆ ಏನೋ ನೋಡಬೇಕು. ಇನ್ನು ಬಿಸಿಲು 350 ಕಿಲೋಮೀಟ್ರ್ ಐತೆ ನಾಗ್ಪುರ್ ನಮಗೆ. ಎಷ್ಟೊತ್ತಿಗೆ ಹೋಗ್ತೀವೋ ನೋಡಬೇಕು. ಬಿಸಿಲಾಗೋದ್ರಾಗ ಹೋಗೋಣ ಅಂತ ಹೊರಟಿದ್ದೀವಿ ತಿಪ್ಪೇಶಿ ನಾನು. ಮಧ್ಯಾಹ್ನ 12-1 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಸಾಕು. ಆರಾಮಾಗಿ ಸ್ಟೋರೇಜ್ನಾಗಲ್ಲ, ಕೋಲ್ಡ್ ಸ್ಟೋರಿಗೆಲ್ಲ ಖಾಲಿ ಆಗೋದು, ಖಾಲಿ ಆಗಿಬಿಡ್ತದೆ. ನೋಡೋಕೆ ಪಾರ್ಟಿಗೆ ಫೋನ್ ಮಾಡಿದ್ದು ನಿನ್ನೆ. ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಬಂದರೆ ಖಾಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಯಾಕಂದರೆ ಕೋಲ್ಡ್ ಸ್ಟೋರೇಜ್ನೇ ಖಾಲಿ ಆಗೋದು. 2 ಗಾಡಿನೂ ಒಂದೇ ಸ್ಟೋರ್ಗೆ ಇಳಿಸೋದು. AC ಗೋಡನ್ಗೆ ಇದು ಏನು ಮಾಡ್ತಾರಂದರೆ, ಇದು ಮೆಡಿಸನ್ಗೆ ಹೋಗುತ್ತಿದ್ದು ತುಂಬ ಕಾಸ್ಟ್ಲಿ ರೇಟ್. ಇದು ಶುಂಠಿ ಒಣಗಿಸಿ ಮೆಡಿಸನ್ಗೆ ಒಣಗಿಸಿ ತುಂಬಿಸಿ ಕಳಿಸೋದು. ಮೆಡಿಸನ್ಗೆ ಹೋಗುತ್ತೆ. ನಾನು ಒಂದು ಸಲ 14 ವೀಲಾಗ ಆಗ್ರಾಗ ತುಂಬ್ಕೊಂಡು ಹೋಗಿದ್ನಲ್ಲ ಅದು. ಇದು ಟನ್ನೇಜ್ ಏನು ಜಾಸ್ತಿ ಇಲ್ಲ, 27.5-28 ಟನ್ ಬರ್ತದೆ ಅಷ್ಟೇ. ಫಿಕ್ಸ್ ಬಾಡಿಗೆ ಇದು. ಮೊದಲು ಹೈಟ್ ಹಾಕೋರು, ಇವಾಗ ಹೈಟ್ ಹಾಕೋಂಗಿಲ್ಲ. 13 ಅಡಿ ಮೇಲೆ ಹೈಟ್ ಹಾಕೋಂಗಿಲ್ಲ ಅಂತೇಳಿ ಹೋಗೋದು ಕಂಡೀಷನ್ ಮಾಡ್ಕೊಂಡು. ಮೊದಲು 15 ಅಡಿ ಹಾಕೋರು 14 ವೀಲ್ಗೆ. ಇವಾಗ 14 ವೀಲ್ ಅಂತ ತಗೊಂಡೋಗು, ಯಾವುದೊಂದು ತಗೊಂಡೋಗು. 14 ವೀಲಿನ ಬಾಡಿಗೆ ಇದು ಫಿಕ್ಸ್ ಬಾಡಿಗೆ. 12 ವೀಲಿಗೆ ಜಾಸ್ತಿ ಹೈಟ್ ಬರ್ತದೆ ಅಂತೇಳಿ 13 ಅಡಿ ಹೈಟ್ ಫಿಕ್ಸ್ ಮಾಡಿದ್ದಾರೆ ನೋಡಿ. ತಿಪ್ಪೇಶ್ ಮುಂದೆ ಕಣ್ಣಿಗೆ ಕಾಣ್ದಂಗೆ ಹೋಗ್ತಿದ್ದಾನೆ. ಚಾ ಕುಡಿಯೋಣಂದರೆ ಮುಂದೆ ಟೋಲ್ನಾಗ ಕುಡಿಯೋಣ ಬಾ ಅಂದ. ಸರಿ ಆಯ್ತು ಬಾ ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಟೋಲ್ ಗೇಟ್ನಾಗ ಹೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ಟೀ ಕುಡಿದು ಹೊಲ್ಟಾಗ್ಲಿದ್ದ ನಾನ್ ಸ್ಟಾಪ್ ಬಂದೀವಿ. 8 ಗಂಟೆ ಆಗೈತೆ. ಆದಿಲಾಬಾದ್ ಫಾರೆಸ್ಟ್ನಾಗಿದ್ದೀವಿ. ಎಲ್ಲ ಆದಿಲಾಬಾದ್ ಡಿಸ್ಟಿಕ್ಕು. ನಾನೇನೋ ಫಾರೆಸ್ಟ್ ಚೆನ್ನಾಗೈತೆ ಅಂದ್ಕೊಂಡ್ರೆ ಏನೂ ಇಲ್ಲ. ಇನ್ನು ಸರಿಯಾಗಿ ಮಳೆನೂ ಬಂದಂಗಿಲ್ಲ. ಬೆಳಗ್ಗೆನೇ ಬಿಸಿಲು, ಎದುರು ಬಿಸಿಲು ಕುಗ್ತಾ ಇದ್ರು. ಎದುರು ಬಿಸಿಲಿಗೆ ಮುಖ ಎಲ್ಲ ಸುಟ್ಟೋಗ್ತೈತೆ, ಅಷ್ಟು ಬಿಸಿಲಾಗ್ತೈತೆ. ಇನ್ನು ಮಧ್ಯಾಹ್ನದ ಎಷ್ಟು ಬಿಸಿಲೈತೋ ಮಧ್ಯಾಹ್ನಕ್ಕೆ ನೋಡ್ಕೋಬೇಕು. ಇವಾಗಲಂತೂ ಗೊತ್ತಾಗಲ್ಲ, ನೋಡ್ಬೇಕು. 12 ಗಂಟೆ ಅಷ್ಟೊತ್ತಿಗಂತೂ ಹೋಗೋಕ್ಕಾಗಲ್ಲ. ಇನ್ನು 250 ಕಿಲೋಮೀಟ್ರ್ ಐತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತದೆ. ಇನ್ನು ಪಲ್ರಗಡದಾಗ ಹೋಗಿ ಒಂದು 2 ಬಂಕ್ನಾಗ ಡೀಸೆಲ್ ಬೇರೆ ಹಾಕ್ಸ್ಕೊಬೇಕು. ಡೀಸೆಲ್ ಹಾಕ್ಸ್ಕೊಂಡು ನೋಡೋಣ. ತಿಂಡಿ ಅಲ್ಲೇ ತಿಪ್ಪೇಶಿ ತಿಂಡಿ ಅನ್ನೋನು ಎಲ್ಲಿ ಮಾಡ್ತಾನೋ ಏನೋ. ಟೈಮ್ ಇದ್ದರೆ ಅಲ್ಲಿ ಹೋಗಿ ಅಡುಗೆ ಮಾಡೋದು, ಇಲ್ಲಾಂದರೆ ಫಾಸ್ಟ್ ಫುಡ್ ತಿಂದು ಹೋಗೋದು. ನೋಡೋಣ ಅಲ್ಲಿ ಪಂಡ್ರಗೋಡ ಹೋದ್ಮೇಲೆ
ನೋಡಿ ಬಿಸಿಲು ಇಷ್ಟೊತ್ತಿಗೆ ಫುಲ್ಲು ಬಿಡ್ತೈತೆ. ಎದುರು ಬಿಸಿಲು ಬರ್ತೈತೆ ಗುರು. ಹಿಂದಕ್ಕೆ ಹೋಗ್ಬೇಕು ಬಿಸಿಲು ನೋಡಿದರೆ. ಹಿಂಗೆ ನೋಡಿದರೆ ಎದುರಿಗೆ ಬರ್ತೈತೆ ಬಿಸಿಲು. ಮುಖ ಕಣ್ಣೆಲ್ಲ ಉರಿತೈತೆ ಎದುರು ಬಿಸಿಲು ಬಿದ್ದುಬಿಟ್ರೆ ನೋಡಿ. ಇನ್ನೊಂದ್ಸಲ ಎಲ್ಲ ಟೀಗೆ ಬ್ರೇಕ್ ಹಾಕ್ಬೇಕು. ಹಗ್ಗ ಒಂಚೂರು ಅಲ್ಲಿ ಲೂಸ್ ಆಗಿ ಟೈಟ್ ಮಾಡಿದ್ದೆ ಶಿವ, ಮತ್ತೆ ಎಲ್ಲೆಲ್ಲಿ ಹಗ್ಗನೇ ಲೂಸ್ ಆಗಿತ್ತು. ಏನು ಮಿಸ್ಗೆ ಆಡೋಂಗಿಲ್ಲ, ಏನಿಲ್ಲ, ಹಂಗಿರ್ಬೇಕು. ಅದೇ ಒಂಚೂರು ಲೈಟಾಗಿ ಲೂಸ್ ಆಗ್ತಾವೆ ಹಿಂದೆ, ಅವ್ನು ಟೈಟ್ ಮಾಡ್ಕೊಂಬಿಟ್ರೆ ಯಾವ ಟೆನ್ಷನ್ ಇರಲ್ಲ, ಆರಾಮಾಗಿ ಹೋಗ್ಬಿಡ್ತಾರೆ ಗಾಡಿ. ನೋಡಿ ಬನ್ನಿ ಹೋಗಿ ಎಲ್ಲ ಟೀ ಕುಡಿಯೋಕೆ ಮಿಸ್ಸಸ್ ಸಿಗೋಣ. ನೋಡಿದ್ರು ಮಹಾರಾಷ್ಟ್ರ ಬಾರ್ಡ್ರ್ ಫುಲ್ ಜಾಮ್ ಆಗ್ಬಿಟ್ಟತೆ. ಮಹಾರಾಷ್ಟ್ರ ಬಾರ್ಡ್ರ್ ಫುಲ್ ಜಾಮ್ ಆಗ್ಬಿಟ್ಟೈತೆ ನೋಡಿ. ಬಂದ್ವಿ, ಪಾಸ್ ಆದ್ವಿ. 10 ಗಂಟೆಗೂ ಅಲ್ಲೇ ಬಿಸಿಲು ಸರಿಯಾಗೈತಿ. ಇಲ್ಲಿ ಮಳೆನೇ ಬಂದಂಗಿಲ್ಲ ಸರಿಯಾಗಿ. ಇಷ್ಟೊತ್ತಿಗೆ ಬಿಡ್ತೈತೆ. ಇವಾಗ 1 ಗಂಟೆ ನಿಲ್ಸೋಣ ಅಂತೆಲ್ಲನ. ರೈಟ್ ಸೈಡ್ ನಾವು ಟೈರ್ ಅಂತೂ ಫುಲ್ ಹೀಟ್ ಆಗಿಬಿಟ್ಟಿದ್ದಾವೆ. ಯಾಕಂದರೆ ಬಿಸಿಲು ಬೀಳೋದು ರೈಟ್ ಸೈಡಿಗಲ್ಲ, ಅದಕ್ಕೆ ರೈಟ್ ಸೈಡ್ನವೇ ಜಾಸ್ತಿ ಹೀಟ್ ಆಗಿರೋದು. ಬನ್ನಿ ನಿಲ್ಸೋನಲ್ಲಿ ಅಂಡ್ರಗೋಡಾದಾಗ ನಿಲ್ಸಿದ್ದೀವಿ. ಸ್ನಾನ ಮಾಡೋಣ ಅಂತ ಹೋದರೆ ತೊಟ್ಟೆಗೆ ನೀರೇ ಖಾಲಿಯಾಗಿದ್ದಾವೆ. ಡೀಸೆಲ್ ಕೊಡ್ತಾರೆ, ಇಲ್ಲಿ ಡೀಸೆಲ್ ಸಿಗ್ತದೆ ಒಂದು 150 ಲೀಟ್ರು. ಹಾಕ್ಸ್ಕೊಂಡು ಹೋಗ್ಬೇಕು, ಹಾಕ್ಸ್ಕೊಂಡು ಹೊರಡೋದೆ. ದುಡ್ಡು ಹಾಕಿದ್ದಾರೆ. ಇನ್ನೇನು ಸ್ನಾನ ಮಾಡಿ ಹೋಗೋಣ ಅಂತಿದ್ದೆ ಗುರು. ಸ್ನಾನ ಮಾಡೋಣ ಅಂತ ಹೋದರೆ ತೊಟ್ಟೆಗೆ ನೀರೇ ಬಂದಿಲ್ಲ. ಇವಾಗ ಆ ಕಡೆಲ್ಲ ಸೊಳಗೆ ತಕ್ಕೊಂಡು ಬಿಡೋದೆ. ಇನ್ನೇನು ನೀರೇ ಖಾಲಿ ಆಗಿಬಿಡ್ತದೆ ತೊಟ್ಟೆಗೆ. ಮುಂದೆ ಎಲ್ಲ ನೋಡೋಣ ಅಂತ ಬನ್ನಿ. ಹೋಗಿ ಜಾಮ್ನಾಗ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲೋಗಿ ಬೇಕಾದ್ರೆ ಸ್ನಾನ ಮಾಡೋಣಂತೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಜಾಮ್ ಬರೀ 80 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ. ಆರಾಮಾಗಿ 1 ಗಂಟೆ 1.5 ಗಂಟೆ ಹೋಗ್ಬಿಡ್ತೀವಿ. ರಿವರ್ಸ್ ಆರನ್ ನೋಡಿ ಪಂಚರ್ ಆಗಿಬಿಟ್ಟೈತೆ ಅಂದ್ಕೊಂಡು ನಾನು ಯಾವುದು ಗುರು. 11 ಗಂಟೆಗೆ 42 ಡಿಗ್ರಿ ಬಿಸಿಲಾಗೈತೆ. ಈ ಬಿಸಿಲಾಗೆ ಗಾಡಿ ಓಡಿಸಿದ್ರೆ ಟೈರ್ ಇರೋಲ್ಲ, ಏನೂ ಇರೋಲ್ಲ. ಅದಕ್ಕೆ ಸೈಡ್ ಹಾಕ್ಬಿಟ್ಟು ಹಿಂದೆ ಸ್ನಾನ ಮಾಡೋಣ ಅಂತ ಹೋಗ್ತಾಯಿದ್ದೆ. ಆ ಕಡೆ ಡಾಬಕ್ಕೆ ಹೋಗ್ಬೇಕಾಗಿತ್ತು ನೀರಿಗೆ, ಈ ಕಡೆ ಚಾಲು ಮಾಡಿದ್ದಾನೆ. ಏನು ನಮ್ಮದು ದಡಿಯ ಮಕ್ಕಂಬಿಡ್ತಾನೆ ದೊಡ್ಡ ಕಾಲು ಎತ್ಕೊಂಡು. ನಮ್ಗೆ ಸ್ನಾನ ಮಾಡೋರಿಗೆ ಸಮಾಧಾನ ಆಗಲ್ಲ. ಬಾರ ಸ್ನಾನ ಮಾಡೋರಲ್ಲೇ, ನಮಗೆ ಸ್ನಾನ ಮಾಡೋರಿಗೆ ಸಮಾಧಾನ ಆಗಲ್ಲ. ಅಷ್ಟು ಸೆಕೆಂಡ್ ಆಗ್ತೈತೆ, ಅಷ್ಟು ಹೀಟ್ ಆಗ್ತೈತೆ. ಅಣ್ಣ ಹೆಡ್ಲೈಟ್ ಆಫ್ ಅಣ್ಣ, ಹೆಡ್ಲೈಟ್ ಆಫ್ ಮಾಡಂದ್ರೆ ಹಂಗೆ ನೋಡ್ತಾನೆ. ಗಾಡಿ ಆಫ್ ಮಾಡಿ ನಿಲ್ತಾನೆ, ಹೆಡ್ಲೈಟ್ ಆಫ್ ಮಾಡಿಲ್ಲ. ನೀರು ಫ್ರೆಶ್ ಆಗಿ ಬರ್ತದವೆ. ಜಗ್ ತರೋದು ಮರ್ತಬಿಟ್ಟಲ್ಲ ಗುರು. ಜಗ್ ತಗೊಬಂದು ಸ್ನಾನ ಮಾಡಬೇಕು. ಇವಾಗ ಇವನ ಗಾಡಿಗೆ ಜಗ್ ಎತ್ಕೊಂಬರ್ಬೇಕು. ಇಲ್ಲೇ ಹೋಗಿ ತಗೊಂಬರೋಣ ಜಗ್ಗು. ಅವನಿಗೆ ಹೇಳಿ ಬಂದಿನಿ, ಅವ್ನು ಬರೋದ್ರಾಗ ನಾನು ಸ್ನಾನನೇ ಆಗೋಗ್ಬಿಡ್ತೈತೆ. ಏನಂದ್ರಾಗ ತಗೊಂಡೋಗಂತ ಬನ್ನಿ ಇದ್ರು. ಫೋನ್ ತೆಗೆದ್ರೆ ಫೋನೇ ಬೆಂಕಿ ಆಗ್ತೈತೆ. ಅಷ್ಟು ಬಿಸಿಲು 42-43 ಡಿಗ್ರಿ ಆಗ್ತೈತೆ. ಇನ್ನು ಬರೀ 11 ಗಂಟೆಗೇನೆ. ದಡಪ್ಪ ಫುಲ್ ನಿದ್ದೆ ಆಗ್ಬಿಟ್ಟಾನ ಗುರು. ನಾವೇ ನಿದ್ದೆ ಮಾಡ್ಬೇಕು ಇವಾಗ. ನೋಡಿ ಮೊಬೈಲ್ ನೋಡ್ತದ, ನಿದ್ದೆ ಹೋಗಿಲ್ಲಿಂದ ಅವನು. ಆ ಕಡೆ ಹೊಡೆದಿದ್ನಿ, ಯಾಕಂದರೆ ಮರದ ನೆಳ ಬರುತ್ತನ್ನ ಆಸೆಗೆ ಮರದ ನೆಳ ಕೊಡೋದ್ನಿ ಬರ್ತೈತೆ. ಇಲ್ಲಿ ನೋಡೋಣ. ಸ್ನಾನ ಆಯಿತು. ಇವಾಗ 1-2 ಗಂಟೆ ನಿದ್ದೆ ಮಾಡಿ 3 ಗಂಟೆಗೆ ಬಿಟ್ಟರೆ ಸಾಕು, ಹೋಗ್ಬಿಡ್ತೀನಿ ಆರಾಮಾಗಿ ಸಾಯಂಕಾಲದ ಅಷ್ಟೊತ್ತಿಗೆ. ದೊಡ್ಡ ಜನ ಐತೆ ಗುರು. ಯಾವ್ದೊಂದು ಕಲ್ಗೆ ನೋಡಿದ್ರೆ ಫುಲ್ ಊಟನೇ ಬೆಂಕಿಪಟ್ಟಣ, ಫುಲ್ ಊಟ ಬೀಡಿ ಬೆಂಕಿಪಟ್ಟಣ ಆಗ್ಬಿಡ್ತೈತೆ. ಇವಾಗ ರೆಸ್ಟ್ ಮಾಡಿ ಆಮೇಲೆ ಸಿಗೋಣ ಬನ್ನಿ. ಇವಾಗ ಹೊರಟಿದ್ದೀವಿ ನೋಡ್ಗುರು. 4 ಗಂಟೆ ಆಗೈತೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಲೆ ಬಿಸಿಲೈತೆ. 43 ಡಿಗ್ರಿ ಐತೆ ಬಿಸಿಲು. 4 ಗಂಟೆ ಆದ್ರೂ ಇವಾಗ ಹೊರಟಿದ್ದೀವಿ ನೋಡಿ. 11 ಗಂಟೆಗೆ ನಿಲ್ಲಿಸ್ತಾರೋ, ಇವಾಗ ಹೊರಟಿವಿ. ಇನ್ನೇನು ಹೊರಟ ಜಾಲರಿ ಟೈಟ್ ಮಾಡ್ಕೊಂಡು ಇನ್ನೇನು ಹೋಗೋದೆ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಮುಂದೆ ಕೂಲ್ ಆಗುತ್ತೆ. ನೋಡ್ಗುರು ಮಾನ್ಕಾಯಿ ಗಾಡಿ ಎಷ್ಟೊಪ್ಪಂದು ಬಂದು ನಿಂತಿದ್ದಾವೆ. ಅವೆಲ್ಲ ಮಾನ್ಕಾಯಿ ತುಂಬಿರವೆ. ಆದರೆ ಈ ರೋಡಾಗೆ ನಮಗೆ ಪರಿಚಯ ಇರೋರು ಯಾರೂ ಸಿಗ್ತಾ ಇಲ್ಲ. ಮಾನ್ಕಾಯಿ ಇಸ್ಕೊಳ್ಳೋಣ ಅಂದರೆ ಏನು ಮಾಡ್ತೀರಾ? ಸಿಕ್ಕರೆ ಇಸ್ಕೊಬೋದು, ಸಿಗ್ದಿದ್ದು ಏನು ಮಾಡ್ತೀರಾ? ಬಿಸ್ಲಂತೂ ಸಿಕ್ಕಾಪಟ್ಟೆ ಹೊಡಿತೈತೆ ಗುರು. ಇನ್ನು ಮಳೆ ಬಂದಿಲ್ಲ, ಏನಿಲ್ಲ. 43 ಡಿಗ್ರಿಗೆ ಬಿಸ್ಲಾಗ ಯಾರನ್ನು ಕೆಲಸ ಮಾಡೋಕ್ಕಾಗ್ತತ್ತ ಇಲ್ಲಿ? ಅಪ್ಪ ಹೊಲಗ್ಲಾಗೆಲ್ಲ ಕೆಲಸ ಮಾಡಿದರೆ ಸತ್ತು ಹೋಗ್ಬಿಡ್ತದೆ ಜನ. ಬೇರೆ ಕೆಲಸ ಮಾಡಿದರೆ. ಗಾಡಿ ನಾವು ಬೆಳಗ್ಗೆಯಿಂದ ನಿಲ್ಸಿದ್ದೀವಿ, ಗಾಡಿನ ಹೀಟ್ ಆಗ್ಬಿಟ್ಟದೆ ಫುಲ್ಲು. ಒಳಗೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ.
ಏನೋ ಈ ಕಡೆ ಎಲ್ಲ ಮಳೆ ಬಂದತೆ, ಒಂಚೂರು ಎಲ್ಲ ವಾತಾವರಣ ಕೂಲ್ ಇರುತ್ತೆ, ಡೇ ಓಡಿಸ್ಬೋದು ಅಂದ್ಕೊಂಡು ನೋಡಿದರೆ ಇಲ್ಲಿ ನೋಡಿದರೆ ಮಳೆನೇ ಇಲ್ಲ ಗುರು. ನೋಡಿ ಆ ರೋಡ್ನಾಗ ಹೊಲ್ದಾಗಳಿಗೆ ಎಂಡೆ ಮೊದಲೇ ಕರಗಿಲ್ಲ, ಮಳೆ ಬಂದರೆ ಕರಗ್ತಿತ್ತು, ಎಂಡೆನೂ ಕರಗಿಲ್ಲ. ಅದು ನೋಡೇ ಗೊತ್ತಾಗ್ಬಿಡ್ತೈತೆ ಮಳೆ ಬಂದಿಲ್ಲ ಇಲ್ಲ ಅಂತ. ಬರುತ್ತೆ, ಬಂದರೆ ಅಂತಿಂಥ ಮಳೆ ಬರೋಲ್ಲ, ಇಲ್ಲಿ ಸರ್ರಾಗೆ ಬರೋದು, ಬಿಡೋದಿಲ್ಲ ಅಂತ ಮಳೆ ಬರುತ್ತೆ. ಇವಾಗ ನಾ ಊಟ ಮಾಡಿದ್ವಿ ಮೊಸರನ್ನ, ಇವಾಗ ಅಲ್ಲಿ ನೆಂಟ್ರು ಅದಾರೆ, ನೆಂಟ್ರಿಗೆ ಕಾಸು ತೆಗೆದು ಇಟ್ಟಿದ್ನಲ್ಲಿ ಕೊಟ್ಟು ಹೋಗೋಣ ಬನ್ನಿ. ನೋಡ್ಗುರು ವಾತಾವರಣ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿಬಿಡ್ತು. ಇಷ್ಟ ತನಕ ನಾವು ಬಿಸಿ ಇತ್ತು, ಮುಂದೆ ಮಳೆ ಮಾಡಾಗೈತೆ, ಮಳೆ ಬರ್ತೈತೆ ನೋಡಿ. ಬಿಸಿಲು ನೋಡಿ, ಅದು ಇದ್ದಕ್ಕಿದ್ದಂಗೆ ವಾತಾವರಣ ಚೇಂಜ್ ಆಗಿಬಿಡ್ತು. ಮಳೆ ಬರ್ತೈತೋ ಇಲ್ಲ ಗೊತ್ತಿಲ್ಲ, ನಾವು ಹೋಗೋದ್ರಾಗ ಮಳೆ ಬಂದ್ಬಿಟ್ರೆ ಸಾಕು, ಒಂದೇ ಒಂದು ಜಡೀಸ್ ಬಿದ್ದುಬಿಟ್ರೆ ಸಾಕು ಗುರು, ರೋಡು ಟೈರು ಎಲ್ಲ ತಣ್ಣಗಾಗ್ಬಿಡುತ್ತೆ. ಈ ವಾತಾವರಣ ಮಧ್ಯಾಹ್ನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ಮಾವಿನಕಾಯಿ ಗಾಡಿಯವ್ರು ಹೋಗೋದೇ ಇಲ್ಲ ಗುರು, ಆರಾಮಾಗಿ ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇವ್ರು ಅರ್ಧ ಯೋನಿಸ್ತಿದ್ದಾರೆ ನಮಗೆ. ಅದು ಟೈಮಿಂಗ್ ಐತೋ ಇಲ್ಲೋ ಗೊತ್ತಿಲ್ಲ, ಆರಾಮಾಗಿ ಬರ್ತಾರಂದ್ರೆ 3 ದಿವಸ ಇರ್ತೈತೆ, ಅದಕ್ಕೆ ಅವ್ರು 50ರಾಗ ಬರೋದು, ಇಲ್ಲಾಂದ್ರೆ 100ರಾಗ ಹೋಗ್ಬಿಡೋರು. ನೋಡಿ ಈ ಮೇವತ್ತಿ ಗಾಡಿಯವ್ರು ಏನು ಕಮ್ಮಿ ಹೊಡೆಯಲ್ಲ ಗುರು, 110 120 ಹೊಡೆಯೋರು, ಆರಾಮಾಗಿ ಬರ್ತಾ ಇದ್ದವರು. ಅಂದರೆ ಇದು ಟೈಮಿಂಗ್ ಇಲ್ಲ ಅನಿಸುತ್ತೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಲೆ ಬಿಸಿಲು ಹೊಡಿತೈತೆ ಗುರು. ನೋಡ್ಗುರು ವಾತಾವರಣ ಹೆಂಗೆ ಚೇಂಜ್ ಆಗ್ತೈತೆ ಅಂದರೆ ಮಳೆ ಬರ್ತತ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಎದುರಿಗೆ ಮೋಡ ಆಗೈತೆ, ಈ ಕಡೆನೂ ಮೋಡ ಆಗೈತೆ. ನೋಡಿ ವಾತಾವರಣ ಕ್ಲೈಮೇಟ್ ಮಾತ್ರ ಸೂಪರ್ ಐತೆ. ನಾಗ್ಪುರ ಎಷ್ಟು ಕಿಲೋಮೀಟ್ರ್ ಗುರು, ನಾಗ್ಪುರ ಇಲ್ಲ ಹಿಂಗನ್ ಘಾಟ್ 50 ಐತೆ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವೋ. ಇವತ್ತೇನು ಅನ್ಲೋಡಿಂಗ್ ಹೊಗೆನೆ, ನಾಳೆನೇ ನಮ್ಮದು ಎಷ್ಟೊತ್ತಿದ್ರು ನೋಡೋಣ. ಬೆಳಿಗ್ಗೆ ಹೊತ್ತು ಮುಂಚೆ ಖಾಲಿ ಮಾಡಿದ್ರೆ ಮಾಡ್ಬೋದು. ಸ್ಟೋರ್ ಹತ್ರ ಬರ್ರಿ ಅಂತ ಹೇಳಿದ್ದಾರೆ, ಸ್ಟೋರ್ ಹತ್ರ ಹೋಗಿ ನಿಲ್ಸ್ಕೊಳ್ಳೋದು, ಇಲ್ಲಾಂದ್ರೆ ಪಾರ್ಕಿಂಗ್ ಹಾಕೋದು. ಡೀಸೆಲ್ ಬೇರೆ ಹಾಕ್ಸ್ಬಿಟ್ಟಿದ್ದೀನಿ 200 ಲೀಟ್ರು. ಅದು ಅಂದರೆ ಗುರು ಅನ್ಲಿಮಿಟೆಡ್ ಡೀಸೆಲ್ ಕೊಡ್ತಿದ್ದಾರೆ ಗುರು. ಅಲ್ಲಿ 2 ಬಂಕ್ನಾಗೆ, ಒಂದು ಜೀವ ಬಂಕು, ಒಂದು ಇಂಡಿಯನ್ ಆಯಿಲ್ನಾಗೆ. ನಾವು ಅಲ್ಲೇ ನೋಡಿದ್ವಲ್ಲ, 2 ಟ್ಯಾಂಕರ್ ಗಾಡಿ ನಿಲ್ಸಿದ್ದು ಅನ್ಲೋಡ್ ಮಾಡಿದ್ದು. ಈ ನಾಂದೇಡ್ ಕಡೆ ಭಿಕ್ಷೆ ಬೇಡ್ಬೇಕು, ಹಂಗಾಗ್ಬಿಟ್ಟೈತೆ. ಅಂದರೆ ಒಳ್ಳೆ ದುಡ್ಡು ಮಾಡ್ತಾರೆ, ಎಲ್ಲ ಅನ್ಲಿಮಿಟೆಡ್ ಜೀವ ಬಂಕ್ನಾಗು ಅದ್ರಾಗು. ಇನ್ನೊಂದು ಮುಂದಕ್ಕೆ ಹೋದರೆ 100 ಲೀಟ್ರು 150 ಲೀಟ್ರ್ ಅಂತಾರೆ. ನೋಡೋಣ ಬರ್ಬೇಕಾದ್ರೆ ಹಿಂಗೆ ಬರೋಣ. ನಮ್ಮ ಓನರ್ ನಾಂದೇಡ್ನಾಗ ಡೀಸೆಲ್ ಸಿಗಲ್ಲ, ಅಲ್ಲಿ ಯಾವನ್ ಭಿಕ್ಷೆ ಬೇಡ್ತಾನಂತ ಹೇಳಿದ್ನಿ. ಲೋಡಾದರೂ ಮಾಡೋಣ, ಲೋಡ್ ಮಾಡಿ ಡಿಸೈಡ್ ಮಾಡೋಣಂತೆ. ಬನ್ನಿ ನೋಡೋಣ ಮಳೆ ಬರ್ತತೋ ಇಲ್ಲ ಅಂತ. ನೋಡ್ಗುರು ಕೊನೆಗೂ ವರುಣದೇವ ಕರುಣಿಸ್ಬಿಟ್ಟ, ಮಳೆ ಬಂತು. ಹಿಂಗನ್ ಘಾಟ್ ಹತ್ರ ಬರ್ತಿದ್ದಂಗೆ ಅಂಥ ಮಳೆನಲ್ಲ ಇದು, ಸುಮ್ಮನೆ ಜಲಕ್ಕೆ ಕೊಡ್ತೈತೆ ಅಷ್ಟೇ, ಗ್ಲಾಸು ಒದ್ದೆ ಆಗಲಿ ಅಂತೇಳಿ. ರೋಡ್ ತಣ್ಣಗಾದರೆ ಸಾಕು, ಟೈರ್ ತಣ್ಣಗಾಗ್ತವೆ. ನೋಡೋಣ ಇನ್ನು ಮುಂದೆ ಮಳೆ ಬರ್ತೈತೋ ಇಲ್ಲ ಅಂತೇಳಿ. ಇಲ್ಲೇ ಮಾತ್ರ ಸಿಕ್ಕಾಪಟ್ಲೆ ಗಾಳಿ ಎದ್ದು 4 ಹನಿ ಬಿತ್ತು ಗುರು. ಇಲ್ಲಂತೂ 1 ಹನಿ ಬೀಳಲಿಲ್ಲ, ಅಲ್ಲೇ ಬಿದ್ದಿತ್ತು ನೋಡಿ. ನೋಡಿ ಇಷ್ಟೇ ಮುಗೀತು ಮಳೆ. ನೋಡಿ 28 ಸೆಕೆಂಡು ಬರಲಿಲ್ಲ ಮಳೆ, ಹಂಗೆ ಮಾಯ ಆಗ್ಬಿಡ್ತು ಗುರು. ಮಾತ್ರ ಮಳೆ ಮುಂದೆ ನೋಡೋಣ. ಅಲ್ಲೊಂದು ಕೋಟಿಂಗ್ ಐತೆ, ಅಲ್ಲೆಲ್ಲ ಬರ್ಬೋದೇನೋ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿಗೆ ಬರೋಷ್ಟೊತ್ತಿಗೆ ವಾತಾವರಣ ಚೇಂಜ್ ಆಗಿ ಬಿಸಿ ಗಾಳಿ ಇವಾಗ ತಣ್ಣಗೆ ಬರ್ತೈತೆ. ಯಾಕಂದರೆ ಇಲ್ಲಿ ಮಳೆ ಬಂದು ನಿಂತ್ಬಿಟ್ಟೈತೆ, ಅಲ್ಲೇ ಹಿಂದೆನೇ ಬಂದಿದ್ದು. ಇಷ್ಟೇ, ಮಳೆ ಜಾಸ್ತಿ ಇಲ್ಲ ನೋಡಿ. ಬಿಸಿ ಗಾಳಿ ಬರೋದು ನಿಂತ್ಕೊಂತ ಅಷ್ಟೇ. ಇನ್ನು ನೈಟ್ ಇರೋದು. ನಾಗ್ಪುರಾಗ ಎಷ್ಟಾಗಿತ್ತು ಗೊತ್ತಿಲ್ಲ, ಮಳೆ ಬಂದರೆ ಫುಲ್ ಮಳೆ ಬರಬೇಕು, ಅರ್ಧ ಮಳೆ ಬರಬಾರ್ದು. ಅರ್ಧ ಮಳೆ ಬಂತಂದರೆ ಕೆಲಸ ಕೆಟ್ಟೋಗ್ಬಿಡ್ತೈತೆ. ಏನಂತೀರಾ, ನೈಟು ತಾಚಿ ಮಾಡೋಕ್ಕಾಗಲ್ಲ, ಅಷ್ಟಕ್ಕೊಂದು ಸೆಕೆ ಮತ್ತು ಉಮ್ರ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು. ಇಲ್ಲಿ ಇತ್ಲಾಗಿಲ್ಲ, ಅಲ್ಲೇ ಮಾತ್ರ ಹಿಂದೆ ಅದ ಬರ್ಕ ಬಂದೈತೆ, ಬಂದಿಲ್ಲ. ಇನ್ನೂ ಹೋಗ್ಬೇಕು. ಇನ್ನೊಂದು ನೆಕ್ಸ್ಟ್ ಟ್ರಿಪ್ ಬರೋದ್ರಾಗ ಏನಂತ ಬರ್ಬೋದೇನೋ ಗೊತ್ತಿಲ್ಲ, ನೋಡ್ಬೇಕು. ಇನ್ನು ಆ ಕಡೆ ನಾಂದೇಡು ಲಾತೂರ್ ರೋಡ್ ಹೆಂಗೈತೆ ಗೊತ್ತಿಲ್ಲ, ಮಳೆದ ಪೊಸಿಷನಿಂದ ಏನೂ ಕಾಣಂಗಿಲ್ಲ. ನೋಡೋಣ ಬನ್ನಿ ಏನು ಮಾಡ್ತೀನ. ಹಿಂಗೆ ಹೋಗ್ತಾ ಇರ್ಬೇಕು. ನಮ್ಮ ಕಡೆ ಎಲ್ಲ ವಾತಾವರಣ ಕೂಲ್ ಐತೆ, ಮಳೆನೂ ಬಂದೈತೆ. ಆದಿಲಾಬಾದಿಂದ ಇತ್ಲಾಗ ಫುಲ್ ಬಿಸ್ಲ ಗುರು. ಆದಿಲಾಬಾದ್ ಅಲ್ಲ, ಆದಿಲಾಬಾದ್ ಕರೆಕ್ಟ್. ಆದಿಲಾಬಾದ್ವರೆಗೂ ಮಳೆ, ಇತ್ಲಾಗಿಲ್ಲ ನೋಡಿ. ಈ ಕಡೆ ಎಲ್ಲ ಸಿಕ್ಕಾಪಟ್ಲೆ ಬಿಸಿಲು, ಎದುರುಗಡೆ ಆಗ್ತಾಯಿದೆ ನೋಡಿ ಫುಲ್ ಮಳೆ.
ಅದು ಈ ಕಡೆ ಒಂದ್ಸಲಿ ಬರುತ್ತೆ, ಆ ಕಡೆ ಒಂದ್ಸಲಿ ಬರುತ್ತೆ, ಹಂಗಾಗತ್ತೆ. ನೋಡೋಣ ಬನ್ನಿ. ನಾಗ್ಪುರ ಎಷ್ಟೈತೆ ಗುರು? 108 ಕಿಲೋಮೀಟ್ರ್ ಐತೆ ಅಷ್ಟೇ. ಬನ್ನಿ ಹೋಗಿ ಸಿಗೋಣ.